ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರ ವಿಸಿಬಲ್ ಯೂನಿವರ್ಸ್ ಸ್ಪಿರಿಚುಯಲ್ ಫಿಲಾಸಫಿ ಇದರ ಕನ್ನಡ ಅನುವಾದ ಈ ರೀತಿ ಇದೆ. ಕಣ್ಣಿಗೆ ಕಾಣುವ ಯೂನಿವರ್ಸ್ನ ಆಧ್ಯಾತ್ಮಿಕ ದರ್ಶನ ಶಾಸ್ತ್ರ. ಇದನ್ನು ಬಾಪೂಜಿಯವರು ಬೋರ್ಡ್ನ ಮೇಲೆ ಚಿತ್ರಗಳನ್ನು ಬರೆಯುವುದರ ಮೂಲಕ ಬಹಳ ಚೆನ್ನಾಗಿ ನಮಗೆ ಅರ್ಥ ಮಾಡಿಸಿಕೊಡುತ್ತಿದ್ದಾರೆ. ಇಲ್ಲಿ ನೀವು ನೋಡುತ್ತಿರುವುದು ಯೂನಿವರ್ಸ್. ಇದು 156 ಅರಬ ಪ್ರಕಾಶ ವರ್ಷ, ಅಂದರೆ 156 ಬಿಲಿಯನ್ ಲೈಟ್ ಇಯರ್ಸ್ನಲ್ಲಿದೆ. ಇದರ ಒಳಗೆ ಸರಿಸುಮಾರು 400 ಬಿಲಿಯನ್ ಗ್ಯಾಲಕ್ಸಿಗಳಿವೆ. ಇದು ವಿಸಿಬಲ್ ಯೂನಿವರ್ಸ್ ಆಗಿದೆ. ಈ ವಿಸಿಬಲ್ ಯೂನಿವರ್ಸ್ನ ವ್ಯಾಪ್ತಿಯ ಬಗ್ಗೆ ವಿಜ್ಞಾನ ಸಹ ಅಳತೆ ಮಾಡಿದೆ. ಇದರ ಮಧ್ಯಭಾಗದಲ್ಲಿ ಪರಮ ಮಹಾಶಿವನಿರುತ್ತಾನೆ. ಪರಮ ಮಹಾಶಿವ ಇರುವ ಕಡೆ ಪರಮ ಮಹಾಸೂರ್ಯನೂ ಸಹ ಇದ್ದಾನೆ. ಇದನ್ನು ಪರಮ ಮಹಾಧಾಮ ಎನ್ನೋಣ. ಇದರ ಒಳಗೆ ಹೆಚ್ಚಾಗಿ ಪರಮ ತತ್ವದ ಕ್ವಾಲಿಟಿಯ ಗ್ಯಾಲಕ್ಸಿಗಳಿವೆ. ಇದರ ಗ್ರಾವಿಟಿ ಎಷ್ಟಿರುತ್ತದೆ ಎಂದರೆ ಇದರ ಸುತ್ತಲೂ ಎಲ್ಲ ಗ್ಯಾಲಕ್ಸಿಗಳು ಆ ಸೂರ್ಯನ ಸುತ್ತಲೂ ಸುತ್ತುತ್ತಿರುತ್ತವೆ. ವಿಜ್ಞಾನ ಹೇಳುವಂತೆ ಸುಮಾರು 400 ಬಿಲಿಯನ್ ಗ್ಯಾಲಕ್ಸಿಗಳು ಯೂನಿವರ್ಸ್ನಲ್ಲಿವೆ. ಹಾಗೆ ನೋಡಿದರೆ ಸಾಗರ ದಡದಲ್ಲಿ ಎಷ್ಟು ಮರಳಿನ ಕಣಗಳಿರುತ್ತವೆಯೋ ಅಷ್ಟು ಯೂನಿವರ್ಸ್ಗಳಿವೆ. ಮರಳಿನ ಕಣಗಳನ್ನು ಎಣಿಸಲು ಸಾಧ್ಯವಿಲ್ಲ. ಒಂದು ಕಣ ಅಂದರೆ ಒಂದು ಯೂನಿವರ್ಸ್ ಎಂದು ತಿಳಿದುಕೊಂಡು ನೋಡಿ. ಸ್ಟ್ರಿಂಗ್ ಥಿಯರಿಯ ವಿಜ್ಞಾನಿಗಳು ಸಹ ಒಂದರ ಮುಂದೆ 500 ಝೀರೋಗಳನ್ನು ಹಾಕಿದರೆ ಎಷ್ಟು ಸಂಖ್ಯೆ ಬರುತ್ತದೆಯೋ ಅಷ್ಟು ಯೂನಿವರ್ಸ್ಗಳಿವೆ ಎಂದಿದ್ದಾರೆ. 500 ಝೀರೋಗಳು ಅಂದರೆ ಎಷ್ಟು ಅಂಕಿ ಸಂಖ್ಯೆ ಕಲ್ಪಿಸಲು ಸಾಧ್ಯವಿದೆಯೇ? ಇದು ಅಗಣಿತ, ಕಲ್ಪನೆಗೂ ಮೀರಿದ ಸಂಖ್ಯೆಗಳಲ್ಲಿ ಯೂನಿವರ್ಸ್ಗಳಿವೆ ಎಂದಾಯಿತು. ಈಗ ನಾವು ವಿಷಯಕ್ಕೆ ಬರೋಣ. ಯೂನಿವರ್ಸ್ನ ಮಾಲೀಕ ಪರಮ ಮಹಾಶಿವ. ಈ ಶಿವ 400 ಬಿಲಿಯನ್ ಗ್ಯಾಲಕ್ಸಿಗಳನ್ನು ಸಂಚಾಲನೆ ಮಾಡುತ್ತಿದ್ದಾನೆ. 400 ಬಿಲಿಯನ್ ಗ್ಯಾಲಕ್ಸಿಗಳನ್ನು ನಡೆಸುತ್ತಿದ್ದಾನೆ ಎಂದರೆ ಈ ಶಿವನಲ್ಲಿ ಅದೆಷ್ಟು ಪವರ್ ಇರಬೇಕು ಕಲ್ಪಿಸಿಕೊಳ್ಳಿ. ಈ ಯೂನಿವರ್ಸ್ನ ಸಮಯವು ಬೇಹದ್ ಸೃಷ್ಟಿಯ ಮುಂದೆ ಒಂದು ನೀರ ಮೇಲಿನ ಗುಳ್ಳೆಗೆ ಸಮಾನವಾಗಿದೆ. ಈ ಯೂನಿವರ್ಸ್ 156 ಅರಬ ಪ್ರಕಾಶ ವರ್ಷ ಡಯಾಮೀಟರ್ನಲ್ಲಿದೆ. ಇಲ್ಲಿಂದ ಪ್ರಕಾಶ ವರ್ಷದ ಗತಿಯಲ್ಲಿ, ಅಂದರೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ತಲುಪಲು 156 ಅರಬ ಪ್ರಕಾಶ ವರ್ಷಗಳೇ ಆಗುತ್ತವೆ. ಈಗ ಈ ಯೂನಿವರ್ಸ್ನಿಂದ ಬೇರೊಂದು ಯೂನಿವರ್ಸ್ಗೆ ಪರಮ ಮಹಾಶಿವನು ಹೋಗಬೇಕು ಎಂದರೆ ಅವನ ಬಳಿ ಎಂತಹ ಸಾಧನವಿರಬೇಕು? ಅವನ ಬಳಿ ಪರಮ ತತ್ವದ ಕ್ವಾಲಿಟಿಯ ಸಾಧನವೇ ಬೇಕಾಗುತ್ತದೆ. ಆಗ ಅವನು 1 ಸೆಕೆಂಡ್ನಲ್ಲಿ ಹೋಗಬಲ್ಲ. ಇದನ್ನು ವಿಜ್ಞಾನವು ವಾರ್ಮ್ ಹೋಲ್ ಅಥವಾ ಬ್ಲ್ಯಾಕ್ ಹೋಲ್ ಎನ್ನುತ್ತಿದೆ. ಶಾಸ್ತ್ರಗಳ ಅನುಸಾರ ನೋಡಿದರೆ ಮಹಾಶಿವನ 100 ವರ್ಷವು ಪರಮ ಮಹಾಶಿವನ 1 ಸೆಕೆಂಡ್ಗೆ ಸಮಾನವಾಗಿದೆ. ಇದರಂತೆ ಬ್ರಹ್ಮನ 100 ವರ್ಷವು ಮಹಾಶಿವನ 1 ಸೆಕೆಂಡ್ಗೆ ಸಮ. ಹೀಗಾಗಿ ಪ್ರತಿಕ್ಷಣ ಅನಂತಾನಂತ ಬ್ರಹ್ಮಾಂಡಗಳು ಹುಟ್ಟುತ್ತಿವೆ ಮತ್ತು ವಿಸರ್ಜನೆಗೊಳ್ಳುತ್ತಿವೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಪರಮ ಮಹಾಬ್ರಹ್ಮಾಂಡದ ಮಾಲೀಕ ಪರಮ ಮಹಾಶಿವನಾಗಿದ್ದಾನೆ. ಪರಮ ಮಹಾಶಿವನು 400 ಬಿಲಿಯನ್ ಮಹಾಶಿವರನ್ನು ಸೃಷ್ಟಿ ಮಾಡಿದ್ದ. ಒಂದು ಮಹಾಶಿವನು 400 ಬಿಲಿಯನ್ ಶಿವರನ್ನು ಸೃಷ್ಟಿ ಮಾಡಿದ್ದಾನೆ ಅಂದ ಮೇಲೆ ಈ ಎಲ್ಲದರ ಸಮಯವನ್ನು ಗಣನೆಗೆ ಹೇಗೆ ತಾನೇ ತರಲು ಸಾಧ್ಯ? ಇದರ ಸಮಯ ಬೇಹದ್ ಸಮಯದ ಮುಂದೆ ನೀರ ಮೇಲಿನ ಗುಳ್ಳೆಗೆ ಸಮಾನವಾಗಿದೆ. ಅನಂತಾನಂತ ಬ್ರಹ್ಮಾಂಡಗಳು ಸೃಷ್ಟಿಯಾಗಿ 13 ಬಿಲಿಯನ್ ಪ್ರಕಾಶ ವರ್ಷ, 13 ಅರಬ ವರ್ಷಗಳೇ ಆಗಿವೆ. ಆದರೆ ಈ ಯೂನಿವರ್ಸ್ನ ಸಮಯ ಅಳೆಯುವುದು ಬಹಳ ಕಷ್ಟ. ಏಕೆಂದರೆ ಒಂದು ಬ್ರಹ್ಮಾಂಡದ ಬ್ರಹ್ಮನ 100 ವರ್ಷಗಳು ಅಂದರೆ ಬ್ರಹ್ಮನ ಒಂದು ದಿನವನ್ನು ನಾವು ನೋಡಿದಾಗ ಭೂಮಿಯ ಮೇಲಿನ 8 ಬಿಲಿಯನ್ 64 ಟ್ರಿಲಿಯನ್ ವರ್ಷಗಳೇ ಆಗುತ್ತವೆ. ಆಗ ಒಂದು ಕಲ್ಪ ಪ್ರಳಯವೇ ಆಗಿಬಿಡುತ್ತದೆ.
ಮಹಾಶಿವನು ಮಹಾಕಾಲನಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ರೋಮ ರೋಮದಲ್ಲಿ ಸೆಳೆದುಕೊಂಡಾಗ ಒಂದು ಮಹಾಕಲ್ಪ ಪ್ರಳಯವಾಗುತ್ತದೆ. ಈ ಪ್ರಳಯವು ನಡೆಯುತ್ತಿರುವಾಗ ಪರಮ ಮಹಾಶಿವನು ಅನಂತ ಗ್ಯಾಲಕ್ಸಿಗಳನ್ನು ತನ್ನೊಳಗೆ ಸೆಳೆದುಕೊಳ್ಳುತ್ತಾನೆ. ಅಂದರೆ ತಮ್ಮ ಪವರ್ ಕ್ಷೀಣವಾದಾಗ, ನೆಗೆಟಿವಿಟಿ ಹೆಚ್ಚಾದಾಗ ಎಲ್ಲವನ್ನು ಒಂದು ಸೆಕೆಂಡಿನ ಒಳಗಾಗಿ ತಮ್ಮೊಳಗೆ ಸೇರಿಸಿಕೊಂಡು ಬ್ಲ್ಯಾಕ್ ಹೋಲ್ ಆಗಿಬಿಡುತ್ತಾನೆ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की